ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಖಾಲಿ ಇರ್ತಕ್ಕಂಥ ಜಾಬ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಯಾವೊಂದು ವಿದ್ಯಾರ್ಥಿನ ಹೊಂದಿರಬೇಕು ಅಂತಂದು ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೀವು ಈ ಆನ್ಲೈನ್ ಅಪ್ಲಿಕೇಶನ್ನ ಬಂದ್ಬಿಟ್ಟು 23/9/2025 12/10/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಇಲ್ಲಿ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 3,500 ಪೋಸ್ಟ್ಗಳಿದಾವೆ. ಈ ಒಂದು ಹುದ್ದೆ ಬಂದ್ಬಿಟ್ಟು ಅಪ್ರೆಂಟೈನ್ಸ್ ಪೋಸ್ಟ್ಗಳಾಗಿದ್ದರಿಂದ ನೀವೇನಂತಂದ್ರೆ ನೀವು ಫಸ್ಟ್ ಅಪ್ರೆಂಟೈನ್ಸ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಅಪ್ರೆಂಟೈನ್ಸ್ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ಯಾವ ಯಾವ ಒಂದು ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ನಮ್ಮ ಒಟ್ಟು ಟೋಟಲ್ 3,500 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಎಷ್ಟು ಸೀಟ್ಸ್ಗಳು ಖಾಲಿ ಇದಾವೆ ಅಂತ ನೀವು ನೋಡ್ಬೋದು. OBC-ನವರಿಗೆ, SC/ST, OBC, EWS, UR ಮತ್ತೆ ಅದರಲ್ಲಿ ಏನಂತಂದ್ರೆ PWD ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟೆಷ್ಟು ರಿಸರ್ವೇಶನ್ ಇದಾವೆ ಅಂತಂದು ಇವೆಲ್ಲ ನೋಡ್ಬೋದು ನೀವು. ಇಲ್ಲಿ ನೀವು ಏನಂತಂದ್ರೆ SC/ST ಕ್ಯಾಟಗರಿಯವರಿಗೆ, SC/ST ಕ್ಯಾಟಗರಿ ಅವರಿಗೆ, PWD ಕ್ಯಾಂಡಿಡೇಟ್ಸ್ನವರಿಗೆ, VI ಕ್ಯಾಟಗರಿ, VI, HI ಮತ್ತೆ OC, ID ಈ ಕ್ಯಾಟಗರಿ ಅವರಿಗೆ ಏನಂತಂದ್ರೆ ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ ಒಂದು ಏನಂತಂದ್ರೆ SC/ST ಕ್ಯಾಟಗರಿಗೆ ಬಂದ್ರೆ ಏಜ್ SC/ST ಕ್ಯಾಟಗರಿ ಬಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಕ್ಯಾಟಗರಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. PWD ಬಂದ್ರೆ 10 ವರ್ಷ. ವಿಡೋಸ್ ಡೈವರ್ಸ್ಡ್ ಇದ್ರೆ 35 ವರ್ಷ ತನಕ, 38 ವರ್ಷ, 40 ವರ್ಷ ತನಕನೂ ಅಪ್ಲೈ ಮಾಡಬಹುದು. ಇಲ್ಲಿ ಮಿನಿಮಮ್ ಏಜ್ ಬಂದ್ಬಿಟ್ಟು ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂತ ಬಂದ್ರೆ 20ರಿಂದ 28 ವರ್ಷದೊಳಗಡೆ ಇರಬೇಕು. ಅಂಥವ್ರು ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ ಖಾಲಿ ಇರ್ತಕ್ಕಂಥ ಜಾಬ್ಸ್ ಗಳಿಗೆ ಅಪ್ಲೈ ಮಾಡಬಹುದು. ಏಜ್ ರಿಲ್ಯಾಕ್ಸೇಷನ್ ಇದ್ರೆ 33, 38 ತನಕ, 40 ತನಕನೂ ಅಪ್ಲೈ ಮಾಡಬಹುದು. ಇಲ್ಲಿ ಯಾವೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಬಂದ್ರೆ ಇಲ್ಲಿ ನಿಮ್ಮ ಡಿಗ್ರಿ ಆಗಿರ್ಬೇಕಾಗತ್ತೆ. ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಯಾವುದೇ ಡಿಗ್ರಿ ಆದವರು ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ನಮ್ಮ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನೀವು SSLC ಅಥವಾ 12th ಅಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ ಅನ್ನು ತಗೊಂಡು ಪಾಸ್ ಮಾಡಿರ್ಬೇಕು. ಅಂಥವ್ರು ಏನಂತಂದ್ರೆ ಅಂಥವ್ರಿಗೆ ಎಲಿಜಿಬಲ್ ಆಗ್ತಾ ಹೋಗ್ತಾರೆ. ಇಲ್ಲಿ ಫಿಸಿಕಲ್ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಎಲ್ಲ ಮಾಡ್ತಾ ಹೋಗ್ತಾರೆ. ನೀವು ಎಲಿಜಿಬಲ್ ಆದ್ರ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಂತಾರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತ ಬಂದ್ರೆ ಇಲ್ಲಿ ನಿಮಗೆ ಒಂದು ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಆ ಎಕ್ಸಾಮ್ ನಲ್ಲಿ ಮತ್ತೆ ಮೆರಿಟ್ ಆಧಾರದ ಮೇಲೆ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಗೆ ಏನಂತಂದ್ರೆ ಈ ಟ್ರೈನಿಂಗ್ ಬಂದ್ಬಿಟ್ಟು 12 ತಿಂಗಳ ಕಾಲ ಇರುತ್ತೆ. ನಿಮ್ಗೆ 15,000 ರೂಪಾಯಿ ತನಕ ಸ್ಟಾರ್ಟಿಂಗ್ ಸ್ಟೈಪಂಡ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ರೂರಲ್ ಏರಿಯಾದಲ್ಲಿದ್ರೆ ನಿಮಗೆ 10,500, ರೂರಲ್ ಏರಿಯಾದಲ್ಲಿದ್ರೆ ಸ್ವಲ್ಪ ಕಡಿಮೆ ಬರ್ಬೋದು. ಇಲ್ಲಿ ಕೆನರಾ ಬ್ಯಾಂಕ್ ಇಂದ ಬಂದ್ಬಿಟ್ಟು 10,500, 4,500 ಬಂದ್ಬಿಟ್ಟು ಗೌರ್ಮೆಂಟ್ ಇಂದ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಏನಂತಂದ್ರೆ ನಿಮ್ಮ ಏನು ಕೆಲಸ ಇರುತ್ತೆ ಅಂದ್ರೆ ನೀವು ಏನು ಕ್ಲರಿಕಲ್ ಕ್ಯಾಡ್ರಲ್ಲಿ ಏನೇನು ಕೆಲಸ ಮಾಡೋ, KYC ಮಾಡೋದು ಇರ್ಲಿ, ಮತ್ತೆ ಏನಾದ್ರು ಅಪ್ಲಿಕೇಶನ್ ತುಂಬೋದಿರ್ಲಿ, ಡಾಟಾ ಎಂಟ್ರಿ ಇರ್ಲಿ, ಅಂತವೆಲ್ಲ ಕೆಲಸ ಬ್ಯಾಂಕ್ ನಲ್ಲಿ ಏನೇನು ಕೆಲಸ ಇರ್ತವಲ್ಲ ಅವೆಲ್ಲ ಮಾಡ್ಬೇಕಾಗತ್ತೆ. ನಿಮಗೆ ಈ ಫೀಸ್ ನ ಬಂದ್ಬಿಟ್ಟು ನಾನು ಎಷ್ಟು ಪೇಮೆಂಟ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಅಪ್ಲಿಕೇಶನ್ SC/ST ಕ್ಯಾಟಗರಿಯವರಿಗೆ, PWD ಕ್ಯಾಟಗರಿ ಯಾವುದೇ ತರ ಫೀಸ್ ಪೇಮೆಂಟ್ ಮಾಡೋಗಿಲ್ಲ. ಉಳಿಕಿದವರೆಲ್ಲ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋಕಾದ್ರೆ ಫೋಟೋಗ್ರಾಫ್ ಬೇಕಾಗತ್ತೆ, ಸಿಗ್ನೇಚರ್ ಬೇಕಾಗತ್ತೆ, ಲೆಫ್ಟ್ ಥಂಬ್ ಇಂಪ್ರೆಷನ್ ಬೇಕಾಗತ್ತೆ, ನಿಮ್ಮ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬೇಕಾಗತ್ತೆ. ಇಲ್ಲಿ ನೀವು ಏನಂತಂದ್ರೆ ಬಹಳಷ್ಟು ಜನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಸೈನ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತೀರಾ. ಅಂತವ್ರು ಎಕ್ಸಾಮ್ ಬರೆಯಲಿಕ್ಕೆ ಅಲೋ ಮಾಡೋದಿಲ್ಲ. ಹಾಗಾಗಿ ಏನಂತಂದ್ರೆ ನೀವು ಕ್ಯಾಪಿಟಲ್ ಲೆಟರ್ ಸೈನ್ ನ ಮಾಡಬೇಡಿ ಮತ್ತು ಅಲೋನು ಮಾಡೋದಿಲ್ಲ ನಿಮ್ಗೆ ಎಕ್ಸಾಮಿಗೆ. ಇಲ್ಲಿ ಮತ್ತೆ ಯಾವ ತರದ್ದೆಲ್ಲ ಯಾವ್ದೆಲ್ಲ ತರದ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತಂದು, ಮತ್ತೆ ಯಾವ ತರ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಂತಂದು ಎಲ್ಲ ಇಲ್ಲಿ ಡೀಟೇಲ್ ಆಗಿದೆ. ನೀವು ಯಾವ ಲೆಫ್ಟ್ ಥಂಬ್ ಇಂಪ್ರೆಷನ್ ಯಾವೊಂದು KBL ಇರಬೇಕು, ಯಾವೊಂದು ಪಿಕ್ಸೆಲ್ ಇರಬೇಕು ಅಂತಂದೆಲ್ಲ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.